ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ಚಾನಲಲ್ಲಿ ನಾವು ಇವತ್ತಿನ ದಿನ ನಮ್ಮ ಥಂಬ್ನೇಲಲ್ಲಿ ಮೆನ್ಷನ್ ಮಾಡಿದಂಗೆ ಸ್ಯಾಂಟಾ ರ್ಯಾಲಿ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಏನಿದು ಸ್ಯಾಂಟಾ ರ್ಯಾಲಿ ಅಂತ ಕೇಳಿದ್ರೆ, ಇದು ಯೂಶುವಲಿ ಬುಲ್ಲಿಶ್ ಟ್ರೆಂಡ್ ಆಗಿರುತ್ತೆ. ಸೊ ಈ ಕಳೆದ ದಿನಗಳಲ್ಲಿ ನಾವು ಬಿಯರ್ಸ್ ಸ್ಟ್ರಾಂಗ್ ಆಗಿದ್ರು. ನೀವು ಕಳೆದ ವಾರದಲ್ಲಿ ಕೂಡ ನೋಡಿದ್ರಿ, ನಿಫ್ಟಿನಲ್ಲಿ ನಿಯರ್ಲಿ 1200 ಪಾಯಿಂಟ್ಸ್ ಕರೆಕ್ಷನ್ ಬಂದಿತ್ತು. ಆಲ್ಮೋಸ್ಟ್ 5% ಕರೆಕ್ಷನ್ ಒನ್ ವೀಕ್ ಅಲ್ಲಿ ನಾವು ನಿಫ್ಟಿನಲ್ಲಿ ನೋಡಿದ್ವಿ. ಈಗ ಬುಲ್ಸ್ ಸರದಿ ಇರೋ ಚಾನ್ಸಸ್ ತುಂಬಾನೇ ಇದೆ. ಅದು ಹೇಗೆ ಅಂತ, ಈ ಸ್ಯಾಂಟಾ ರ್ಯಾಲಿ ಡೇಟ್ಸ್ ಏನೆಲ್ಲ ಇದೆ ಅಂತ ಈಗ ಡಿಸ್ಕಸ್ ಮಾಡೋಣ. ಸೊ ಸ್ಯಾಂಟಾ ಕ್ಲಾಸ್ ರ್ಯಾಲಿ ಶುರು ಆಗೋದು ನೀವು ಇಲ್ಲಿ ನೋಡ್ಬೋದು ಎಕನಾಮಿಕ್ಸ್ ಟೈಮ್ಸ್ ಡೇಟಾನಲ್ಲಿ. ಇದನ್ನ ನಾವು ಜಾಲಿ ಕ್ರಿಸ್ಮಸ್ ರ್ಯಾಲಿ ಅಂತ ಕೂಡ ಹೇಳ್ತೀವಿ. ಇಲ್ಲಿ ಸ್ಯಾಂಟಾ ಕ್ಲಾಸ್ ರ್ಯಾಲಿನಲ್ಲಿ ಯೂಶಲಿ ಇಂಡಿಯನ್ ಮಾರ್ಕೆಟ್ ನಿಫ್ಟಿನಲ್ಲಿ 85% ಚಾನ್ಸಸ್. ಸೊ ಇಲ್ಲಿ ನೋಡಿ, 85% ಚಾನ್ಸಸ್ ನಿಫ್ಟಿ ಅಪ್ ಮೂವ್ ಹೋಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ 2 ಡಿಕೇಡ್ಸ್ ಇಂದ ಅಂತಂದ್ರೆ ಆಲ್ಮೋಸ್ಟ್ 20 ಇಯರ್ಸ್ ಇಂದ 2004 ಇಂದ ಕನ್ಸಿಡರ್ ಮಾಡಿದ್ರೆ ನಿಫ್ಟಿನಲ್ಲಿ ಎವ್ರಿ ಇಯರ್ ನೋಡ್ತಾ ಬಂದ್ರೆ 85% ಟೈಮ್ಸ್ ಅಂದ್ರೆ ನಿಯರ್ಲಿ 17 ಇಯರ್ಸ್ ನಿಫ್ಟಿ ಸ್ಯಾಂಟಾ ರ್ಯಾಲಿ ಕ್ಲಾಸ್ ನಲ್ಲಿ ಅಪ್ ಮೂವ್ ಕಂಡಿದೆ. ಸೊ ಇಲ್ಲಿ ಬುಲ್ಸ್ ಸ್ಟ್ರಾಂಗ್ ಆಗಿರ್ತಾರೆ, ಅದನ್ನ ನಾವು ಅಗೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರಲ್ಲಿ 100% ಇಲ್ಲ, 85% ಚಾನ್ಸಸ್ ಮಾರ್ಕೆಟ್ ಅಪ್ ಮೂವ್ ಹೋಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಅದರಲ್ಲಿ ಮೇನ್ ಆಗಿ ನಿಫ್ಟಿ. ಸೊ ಇಲ್ಲಿ ನಾವು ಓನ್ಲಿ ನಿಫ್ಟಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ, ಸ್ಟಾಕ್ ಅಥವಾ ಇತರ ಇಂಡಸ್ಟ್ರೀಸ್ ಅಲ್ಲ, ಓನ್ಲಿ ನಿಫ್ಟಿ ಬಗ್ಗೆ. ಸೊ ಈ ಸ್ಯಾಂಟಾ ರ್ಯಾಲಿ ಡೇಟ್ಸ್ ನೋಡೋದಾದ್ರೆ, ಲಾಸ್ಟ್ 5 ಟ್ರೇಡಿಂಗ್ ಡೇಸ್ ಆಫ್ ಡಿಸೆಂಬರ್ ಅಂಡ್ ಫಸ್ಟ್ 2 ಡೇಸ್ ಆಫ್ ಜನವರಿ. ಸೊ ಟೋಟಲಿ 7 ಡೇಸ್ ಸ್ಯಾಂಟಾ ರ್ಯಾಲಿ ಇರುತ್ತೆ. ಅದನ್ನ ನಾವು ಕ್ಯಾಲೆಂಡರ್ ಅಲ್ಲಿ ಬಂದ್ರೆ ಡಿಸೆಂಬರ್ 5 ಡೇಸ್, ಅದು 31st ಡಿಸೆಂಬರ್ ಮಂಗಳವಾರದ ದಿನ, ಸೋಮವಾರ 30th ಡಿಸೆಂಬರ್, ಇನ್ನು ಸಂಡೇ ಸಾಟರ್ಡೆ ಬಿಟ್ರೆ ಫ್ರೈಡೆ 27th ಡಿಸೆಂಬರ್ ಇದೆ. ಥರ್ಸ್ಡೇ ಮಂತ್ಲಿ ಎಕ್ಸ್ಪೈರಿ 26 ಡಿಸೆಂಬರ್ ಇದೆ. ಇನ್ನು 25th ಡಿಸೆಂಬರ್ ಮಾರ್ಕೆಟ್ ಹಾಲಿಡೇ ಇರುತ್ತೆ. 24th ಡಿಸೆಂಬರ್ ಮಂಗಳವಾರದಿಂದ ಸ್ಯಾಂಟಾ ರ್ಯಾಲಿ ಶುರು ಆಗುತ್ತೆ. ಸೊ 5 ಟ್ರೇಡಿಂಗ್ ಡೇಸ್ ಡಿಸೆಂಬರ್ ಅಲ್ಲಿ ಆಯ್ತು. ಇನ್ನು ನಾವು ಜನವರಿಗೆ ಬಂದ್ರೆ, ಜನವರಿ 1st ಹಾಗೂ 2nd ಇಲ್ಲಿ ಸ್ಯಾಂಟಾ ರ್ಯಾಲಿ ಕ್ಲೋಸ್ ಆಗುತ್ತೆ. ಇದು ಜನವರಿ ಮಂತ್ ನ ನಿಫ್ಟಿಯ ಮೊದಲನೇ ಎಕ್ಸ್ಪೈರಿ ಡೇ ಆಗಿರುತ್ತೆ. ಇದನ್ನ ಕೂಡ ನಾವು ನೋಟ್ ಮಾಡ್ಕೋಬಹುದು. ಸೊ ಟೋಟಲಿ 7 ಡೇಸ್, 24th ಡಿಸೆಂಬರ್ ಇಂದ 2nd ಜನವರಿವರೆಗೆ ನಾವು ಸ್ಯಾಂಟಾ ರ್ಯಾಲಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಏತಕ್ಕೆ ಈ 7 ಡೇಸ್ ಮಾತ್ರನೇ ಅಂತ ಹೇಳೋದಾದ್ರೆ, ಯೂಶಲಿ ನೀವು ನೋಡ್ತಾ ಬಂದಿದ್ದೀರಾ, FIs ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸತತವಾಗಿ ಸೆಲ್ಲಿಂಗ್ ಮೂಡಲ್ಲೇ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು, ನವೆಂಬರ್ ಮಂತ್ ಅಲ್ಲಿ 45,000 ಕ್ರೋರ್ಸ್ ಆದ್ರೆ ಅಕ್ಟೋಬರ್ ಮಂತ್ ಅಲ್ಲಿ ಮಾತ್ರ 1,14,00,000 ವರೆಗೆ ಸೆಲ್ ಮಾಡಿದ್ರು. ಅದಕ್ಕಿಂತ ಮುಂಚೆ ಸೆಪ್ಟೆಂಬರ್ ಅಲ್ಲಿ ಓನ್ಲಿ 12,000 ಮಾತ್ರನೇ ಬೈ ಮಾಡಿದ್ರು. ಬೈ ಮಾಡಿದಾಗ ಕಡಿಮೆ ಇದೆ, ಆದ್ರೆ ಸೆಲ್ ಮಾಡಿದಾಗ ಮಾತ್ರ ತಮ್ಮ ಪೊಸಿಷನ್ ಗಳಿಂದ ಹೆಚ್ಚಿನ ಸೆಲ್ಲಿಂಗ್ ನ FIs ಮಾಡಿದ್ದಾರೆ. ಇನ್ನು ಡಿಸೆಂಬರ್ ಮಂತ್ ಅಲ್ಲಿ ಕೂಡ ಸ್ಟಾರ್ಟಿಂಗ್ ಆಫ್ ದ ಡೇಸ್ ಸ್ವಲ್ಪ ಬೈಯಿಂಗ್ ಇಂಟ್ರೆಸ್ಟ್ ತೋರಿಸಿದ್ರು, ಆದ್ರೆ ಕಳೆದ ವಾರದಲ್ಲಿ ಅತಿ ಹೆಚ್ಚಿನ ಸೆಲ್ಲಿಂಗ್ ಬಂದು ನೆಟ್ ಸೆಲ್ಲಿಂಗ್ ನೆಗೆಟಿವ್ ಅಲ್ಲಿ FIs ಬಂದಿದ್ದಾರೆ. ಇನ್ನು ಇವತ್ತಿನ ದಿನ ನೀವು ನಿಫ್ಟಿನಲ್ಲಿ ನೋಡಿದ್ರೆ, ಇಲ್ಲಿ ಕೂಡ ಸ್ಟಾರ್ಟಿಂಗ್ ಆಫ್ ದ ಡೇ ಅಪ್ ಮೂವ್ ಬಂದ್ರೆ ಅಗೇನ್ ಇಲ್ಲಿ ಸೆಲ್ಲಿಂಗ್ ಬರ್ತಾ ಇದೆ. ಇದಕ್ಕೆ ಮೇಜರ್ ಕಾರಣ FIs ಇರೋ ಚಾನ್ಸಸ್ ತುಂಬಾನೇ ಇದೆ. ಅದನ್ನ ನೀವು ದಿನ ಕೊನೆ ಆದ್ಮೇಲೆ FIs ಡೇಟಾ ಬಂದಾಗ ಗಮನಿಸಬಹುದು. ಇಲ್ಲಿ FIs ಸೆಲ್ಲಿಂಗ್ ಕಾರಣದಿಂದಾನೇ ಈ ರೀತಿ ಸೆಲ್ಲಿಂಗ್ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸತತವಾಗಿ ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ಸದ್ಯದ ಪಾಸ್ ಸಿಗೋ ಚಾನ್ಸಸ್ ಇದೆ. ಅದು ಏತಕ್ಕಂತಂದ್ರೆ, ಇಲ್ಲಿ ನಾನು ನಿಮಗೆ ಕ್ಯಾಲೆಂಡರ್ ತೋರಿಸ್ತಾ ಇದ್ದೀನಿ, ಹಾಲಿಡೇ ಕ್ಯಾಲೆಂಡರ್. ಇಲ್ಲಿ ನೀವು ನೋಡ್ಬೋದು ವರ್ಲ್ಡ್ ಮಾರ್ಕೆಟ್ ಹಾಲಿಡೇ ಕ್ಯಾಲೆಂಡರ್ ಇದೆ. ಇದರಲ್ಲಿ ನೀವು ನೋಡಿದ್ರೆ 23rd ಡಿಸೆಂಬರ್, ಅದು ಇವತ್ತಿನ ದಿನ ಸೋಮವಾರ, ಓನ್ಲಿ ಜಿಂಬಾಬ್ವೆನಲ್ಲಿ ಮಾತ್ರ ಹಾಲಿಡೇ ಇದೆ. ಅದೇ ನೀವು ಇಲ್ಲಿ ನೋಡಿ 24th ಡಿಸೆಂಬರ್ ತುಂಬಾ ಕಂಟ್ರೀಸ್ ಹಾಲಿಡೇನಲ್ಲಿ ಇದಾವೆ. ಸೊ FIs ಎಲ್ಲ ಹಾಲಿಡೇನಲ್ಲಿ ಇರ್ತಾರೆ. 24th ಡಿಸೆಂಬರ್ FIs ಆಕ್ಟಿವ್ ಆಗಿರಲ್ಲ. ಆಗ ಮಾರ್ಕೆಟ್ ಅಲ್ಲಿ ಅಪ್ಪು ಬರೋ ಚಾನ್ಸಸ್, ಅಂದ್ರೆ DIs ಮಾತ್ರ ಬೈ ಮಾಡ್ತಿದ್ದಾರೆ. ಅದನ್ನ ಗಮನಿಸಿದೀರಾ? DIs ರಿಟೇಲರ್ಸ್ ಬೈ ಮಾಡ್ತಾ ಇರ್ತಾರೆ, ಆದ್ರೆ FIs ಇಲ್ಲಿ ಸೆಲ್ಲಿಂಗ್ ಇರೋ ಕಾರಣ 24th ಡಿಸೆಂಬರ್ ಅಲ್ಲಿ ಸ್ವಲ್ಪ ಮೂಮೆಂಟಮ್ ಇರೋ ಚಾನ್ಸಸ್ ಇರುತ್ತೆ. ಅದೇ ರೀತಿ 25th ಡಿಸೆಂಬರ್ಗೆ ಬಂದ್ರೆ, ಇಲ್ಲಿ ಕೂಡ ನೀವು ನೋಡ್ಬೋದು ತುಂಬಾ ಕಂಟ್ರೀಸ್, ಇಲ್ಲಿ ಲಿಸ್ಟ್ ಅಲ್ಲಿ ನೀವು ನೋಡ್ಬೋದು ಎಷ್ಟು ಕಂಟ್ರೀಸ್ ಇದಾವೆ.
ತುಂಬಾ ಕಂಟ್ರೀಸ್ ಹಾಲಿಡೇನಲ್ಲಿ ಇರ್ತವೆ. ಸೊ ಅದಕ್ಕಾಗಿ ಇಲ್ಲಿ ಕೂಡ ಮಾರ್ಕೆಟ್ ಅಪ್ ಮೂವ್ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು 25th ಡಿಸೆಂಬರ್ ಹಾಲಿಡೇನೇ ಇರುತ್ತೆ. ಅದಾದ್ಮೇಲೆ 26th ಡಿಸೆಂಬರ್ಗೆ ಬಂದ್ರೆ ಇಲ್ಲಿ ಕೂಡ ನೋಡ್ಬೋದು ತುಂಬಾ ಕಂಟ್ರೀಸ್ ಇಲ್ಲಿ ಹಾಲಿಡೇನಲ್ಲಿ ಇದ್ದಾವೆ, ಎಕ್ಸ್ಚೇಂಜಸ್. ಸೊ ಇಲ್ಲಿ FIs ಅಗೇನ್ ಹಾಲಿಡೇನಲ್ಲಿ ಇರ್ತಾರೆ. ಸೊ FIs ಹಾಲಿಡೇ ಇರ್ಬೇಕಾದ್ರೆ ಇಲ್ಲಿ DIs ಮಾತ್ರ ಬೈಯಿಂಗ್ ಮಾಡೋ ಸಲುವಾಗಿ ಮೂಮೆಂಟಮ್ ಬರೋ ಚಾನ್ಸಸ್ ತುಂಬಾನೇ ಇದೆ. ಇನ್ನು 30th ಬಂದ್ರೆ ಸೋಮವಾರ ದಿನ ಒಂದಿನ ಫಿಲಿಪೈನ್ಸ್ ಅಲ್ಲಿ ಮಾತ್ರನೇ ಹಾಲಿಡೇ ಇದೆ. ಆದ್ರೆ 31st ನೋಡಿದ್ರೆ ಅಗೇನ್ ಇಲ್ಲಿ ತುಂಬಾ ಕಂಟ್ರಿ ಎಕ್ಸ್ಚೇಂಜಸ್ ಹಾಲಿಡೇ ನಲ್ಲಿ ಇದಾವೆ, FIs ಇಲ್ಲಿ ಆಕ್ಟಿವ್ ಆಗಿ ಇರಲ್ಲ. ಇನ್ನು ನೆಕ್ಸ್ಟ್ ವೀಕ್ ಅಂದ್ರೆ ಜನವರಿ 2025ಗೆ ಬಂದ್ರೆ ಜನವರಿನಲ್ಲಿ ಇಲ್ಲಿ ನೀವು ನೋಡ್ಬೋದು ಅಗೇನ್ ತುಂಬಾ ಎಕ್ಸ್ಚೇಂಜಸ್ ಹಾಲಿಡೇ ನಲ್ಲಿ ಇದಾವೆ. ಸೊ ಇಲ್ಲಿ ಕೂಡ ಅಗೇನ್ FIs ಇನ್ಆಕ್ಟಿವ್ ಆಗಿರ್ತಾರೆ, ಅಷ್ಟು ಆಕ್ಟಿವ್ ಆಗಿರಲ್ಲ. ಸೊ ಅವರ ಸೆಲ್ಲಿಂಗ್ ವಾಲ್ಯೂಮ್ ಕಡಿಮೆ ಇರೋ ಚಾನ್ಸಸ್ ತುಂಬಾನೇ ಇದೆ. ಅದ್ರ ಜೊತೆಗೆ 2nd ಜನವರಿನಲ್ಲಿ ಕೂಡ ಸಮ್ ನಂಬರ್ ಆಫ್ ಕಂಟ್ರೀಸ್ ಇಲ್ಲಿ ಹಾಲಿಡೇ ಇರೋ ಕಾರಣ ಇಲ್ಲಿ ಕೂಡ FIs ರಜದಲ್ಲೇ ಇರ್ತಾರೆ, ಹಾಗೂ ವಾಲ್ಯೂಮ್ ಕಡಿಮೆ ಇರುತ್ತೆ. ಅದಾದ್ಮೇಲೆ 3rd ಜನವರಿನಲ್ಲಿ ಜಪಾನ್ ಮಾತ್ರನೇ ಹಾಲಿಡೇ ಇರುತ್ತೆ, ಅಗೇನ್ ಇಲ್ಲಿಂದ FIs ಆಕ್ಟಿವ್ ಆಗೋ ಚಾನ್ಸಸ್ ಇದೆ. ಸೊ ಇದಕ್ಕಾಗಿ ಇದನ್ನ ಮಾರ್ಕೆಟ್ ಅಲ್ಲಿ ಸ್ಯಾಂಟಾ ರ್ಯಾಲಿ ಅಂತಾರೆ. ಈ 7 days ಅಲ್ಲಿ FIs ಆಕ್ಟಿವಿಟಿ ಕಡಿಮೆ ಇರೋ ಕಾರಣ ಇಲ್ಲಿ DIs ವಾಲ್ಯೂಮ್ ಹೆಚ್ಚಾಗೋದ್ರಿಂದ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ. ಇನ್ನು ಅಪ್ ಮೂವ್ ಬರೋ ಚಾನ್ಸಸ್ ಇರುತ್ತೆ. ಆ ಅಪ್ ಮೂವ್ 2-3% ಬರೋ ಚಾನ್ಸಸ್ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದು ಮಾರ್ಕೆಟ್ ಡಾಟಾ, ಹಿಸ್ಟ್ರಿ ಡೇಟಾ ಇದೇ ರೀತಿ ಆಗ್ಬೋದಂತ ಇಲ್ಲ, ಬಟ್ ಪ್ರಾಬಬಿಲಿಟಿ ಇಲ್ಲಿ ಹೆಚ್ಚಾಗಿದೆ. FIs ಹೆಚ್ಚಿನದಾಗಿ ಆಕ್ಟಿವ್ ಇಲ್ಲದೆ ಇರೋ ಕಾರಣ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಬರೋ ಚಾನ್ಸಸ್ ಇರುತ್ತೆ. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇಷ್ಟು ಹೇಳ್ತಾ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.